ರಾಜಕೀಯ ಸನ್ನಿವೇಶಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. 3 ಬಾರಿ ಸಿಎಂ ಹುದ್ದೆ ಕೈತಪ್ಪಿದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಫ್ಕೋರ್ಸ್ ಯಾರಿಗೆ ಆದ್ರೂ ಬೇಸರ ಆಗುತ್ತಲ್ವಾ? ಎಲ್ಲರೂ ಸಿದ್ದರಾಮಯ್ಯ ಅವ್ರ ತರ ಧಾರಾಳವಾಗಿ ಕುರ್ಚಿ ಬಿಟ್ಕೊಟ್ಬಿಡ್ತಾರಾ? ನಾನು ಗೆದ್ದಿದ್ರೆ ಅವತ್ತಿನ ದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ, ಈ ಬಾರಿ ಕೂಡ ಸಿಎಂ ಸ್ಥಾನದ ನಿರೀಕ್ಷೆ ಇತ್ತು ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. 2013ರ ಎಲೆಕ್ಷನ್ ನಲ್ಲಿ ನಾನು ಸೋತಿದ್ರಿಂದ ಸಿಎಂ ಹುದ್ದೆ ಕೈ ತಪ್ಪು ಹೋಯ್ತು. ಬಹಿರಂಗವಾಗಿ ಬೇಸರ ಹೊರಹಾಕಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ತುಮಕೂರಲ್ಲಿ ಮಾತಾಡಿದ್ದಾರೆ ತಮ್ಮ ಸ್ವಕ್ಷೇತ್ರದಲ್ಲಿ. ಅಂದ್ರೆ ಸರ್ಕಾರ 2ನೇ ಬಾರಿ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರಕ್ಕೆ ಬಂದು 2ನೇ ಟರ್ಮ್ ಡಿಕೆ ಸರ್ಕಾರ ಶುರುವಾದ್ರೂ ಪರಮೇಶ್ವರ್ ಅವರಿಗೆ ಅಸಮಾಧಾನ ಇನ್ನೂ ಹೋಗಿಲ್ಲ ಅಂತ ಆಯ್ತು. ಇನ್ನೂ ಅಧಿಕಾರದ ಕುರ್ಚಿಗೆ ಅಂಟ್ಕೊಂಡಿದ್ದಾರೆ ಎಲ್ಲರೂ. ನಾನು ಸಿಎಂ ಆಗ್ಬೇಕಾಯ್ತು, ನನ್ಗೆ ಆ ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು, ಆ ಇಲಾಖೆ ಸಿಗ್ಬೇಕಾಗಿತ್ತು. ಏನ್ ಮಾತಾಡಿದ್ರು ಪರಮೇಶ್ವರ್ ಕೇಳಿಸ್ಕೊಳ್ಳೋಣ. 2013ರಲ್ಲಿ ನಾನು ಎಲೆಕ್ಷನ್ಸ್ ಹೋದೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆಬರನೋ ಏನೋ ಇದ್ದರೂ ಗೊತ್ತಿಲ್ಲ. ಆಗ ನಾನು ಸೋತದ್ದು ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 19 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪೊಲಿಟಿಕ್ಸ್ ಗೊತ್ತಲ್ಲ, ಪೊಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೋ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳೋದಿಲ್ಲ ನಾವು. ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಪೊಲೀಸ್ಗೆ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತಿರ್ತಾರೆ, ಹುಷಾರಾಗಿರ್ಬೇಕು. ಆ ರೀತಿ ಇವತ್ತು ಭಾಳ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಜಾಗ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಮತ್ತು ನಿಮಗೆಲ್ರಿಗೂ ಕೂಡ ಯಾವುದೇ ರೀತಿ ಒಂದು ಬರದ ಹಾಗೆ ಸರ್ಕಾರದಲ್ಲಿ ನಾನು ಕೂಡ ನಡ್ಕೊಳ್ತೀನಿ. ಜೊತೆಗೆ ನಿಮ್ಮ ಶ್ರೇಯಸ್ಸು, ಸಂಸ್ಥೆಯ ಶ್ರೇಯಸ್ಸು ನನಗೆ ಭಾಳ ಮುಖ್ಯ. ಒಂದು ಹಂತದಲ್ಲಿ ನಾನು ನಮ್ಮ ಹೈಕಮಾಂಡ್ ಅವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಪರಮೇಶ್ವರ್ ಅವರು ಇವತ್ತು ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರಲ್ಲಿ ತಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರು ಅವರು. 2 ಬಾರಿ ನಾನು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಅದಕ್ಕೆ ಕೈ ತಪ್ಪು ಹೋಯ್ತು. 13ರಲ್ಲಿ ಏನಾದ್ರೂ ನಾನು ಗೆದ್ಬಿಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾ ಇರ್ಲಿಲ್ಲ ಅಂತ ಮಾತಾಡಿದ್ದಾರೆ. ಹಾಗಾದ್ರೆ ಇನ್ನೂ ಈ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅಂತ ಅರ್ಥ ಆಯ್ತು ರೂಪೇಶ್. ನಿಜ ಸಿಂಧೂರ, ಯಾಕಂದ್ರೆ ಕಳೆದ ಒಂದಿಷ್ಟು ದಿನಗಳಿಂದ ಇಲ್ಲಿಗ ಡಿಸಿಎಂ ಆಗಿರತಕ್ಕಂಥ ಪರಮೇಶ್ವರ್ ಅವರು ಮೌನವಾಗಿದ್ರು. ಆದ್ರೆ ಮೌನದ ಹಿಂದೆ ಏನು ಕೂಡ ಅಸಮಾಧಾನ ಆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಿರ್ಲಿಲ್ಲ. ಆದ್ರೆ ಪರಮೇಶ್ವರ್ ಅವರು ಇದೀಗ ಓಪನ್ ಆಗಿ ಒಂದು ಮಾತನ್ನ ಹೇಳಿದ್ದಾರೆ. ಏನಂತ ಹೇಳಿದ್ರೆ 3 ಬಾರಿ ಅವಕಾಶ, ಸಿಎಂ ಆಗುವಂತ ಅವಕಾಶ ತಪ್ಪಿ ಹೋಯ್ತು ಅನ್ನೋಂಥ ಮಾತನ್ನ ಹೇಳೋದ್ರ ಮೂಲಕವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. 2013ರಲ್ಲಿ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು ಸೋತು ಬಿಡ್ತಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ. 2018ರಲ್ಲಿ ಕಾಂಗ್ರೆಸ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುತ್ತೆ. ಹೀಗಾಗಿ ಆವಾಗ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ. ಅಂದ್ರೆ ಮೈತ್ರಿ ಪಕ್ಷದಲ್ಲಿ ಕಾಂಗ್ರೆಸ್ ಜೆಡಿಎಸ್ಗೆ ಬೆಂಬಲವನ್ನು ಕೊಟ್ಟಿರುತ್ತೆ. ಹೀಗಾಗಿ ಕಡಿಮೆ ಸೀಟ್ ಗೆದ್ದಿದ್ರು ಕೂಡ ಕುಮಾರಸ್ವಾಮಿ ಅವರಿಗೆ ಸಿಎಂ ಕೊಡಬೇಕಾಗಿ ಬಂದಿರುತ್ತೆ. 2ನೇ ಅವಕಾಶವೂ ಕೂಡ ತಪ್ಪಿ ಹೋಗುತ್ತೆ. ಈಗ 2026 ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಹೀಗಾಗಿ ಇವಾಗಲೂ ಕೂಡ ಅವಕಾಶ ತಪ್ಪಿ ಹೋಗಿದೆ ಅನ್ನುವಂಥ ಬೇಸರದ ನುಡಿಯನ್ನ ಪರಮೇಶ್ವರ್ ಹೇಳಿದ್ದಾರೆ. ಇದು ತುಮಕೂರಿನಲ್ಲಿ ಈ ಮಾತನ್ನು ಹೇಳಿರೋದ್ರಿಂದ ಪರಮೇಶ್ವರ್ ಅವರು ಇನ್ನೂ ಕೂಡ ಸಿಎಂ ಆಗುವಂತಹ ಆಸೆ ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಅಸಮಾಧಾನ ಕೂಡ ಮುಂದುವರಿದೆ ಅನ್ನುವಂಥ ಮಾತುಗಳನ್ನು
ಮಾತುಗಳನ್ನ ಹೇಳಬಹುದು. ಅದೇ ರೀತಿಯಾಗಿ ಪರಮೇಶ್ವರ್ ಅವರು ಒಂದು ಅಸಮಾಧಾನದ ನುಡಿಗಳನ್ನು ಕೂಡ ಹೇಳಿದ್ದು, ಪಕ್ಷ ಒಂದಿಷ್ಟು ಸಂದರ್ಭದಲ್ಲಿ ಅನಿಸಿತ್ತು ಪಕ್ಷ ಬಿಟ್ಟು ಹೋಗೋಣ, ಆ ರೀತಿಯಾಗಿರ್ತಕ್ಕಂಥ ಚರ್ಚೆಗೂ ಕೂಡ ಶುರುವಾಗಿತ್ತು. ಆ ರೀತಿಯಾಗಿರ್ತಕ್ಕಂಥ ಮನಸ್ಸನ್ನು ಬಂದಿದ್ರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಮುಂದುವರೆದಿದ್ದೆ ಅನ್ನೋದ್ರ ಮೂಲಕವಾಗಿ ಇನ್ನೂ ಕೂಡ ಸಿಎಂ ಆಗುವಂತ ಆಸೆ ತನ್ನಲ್ಲಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ಮೂಲಕವಾಗಿ ಏನಾದ್ರು ಯಾಕಂತ ಹೇಳಿದ್ರೆ ಈಗ ಡಿ ಕೆ ಶಿವಕುಮಾರ್ ಬದಲಾವಣೆ ಮಾಡೋ ಸಂದರ್ಭ ಅಥವಾ 2028 ಕೂಡ ಇಲ್ಲಿ ಏನಾದ್ರು ಅವಕಾಶ ಸಿಕ್ಕರೆ ಸಿಎಂ ಆಗ್ಲಿಕ್ಕೆ ನಾನು ಬಿಗ್ಗೆಸ್ಟ್ ಕಂಟೆಂಡರ್ ಅನ್ನುವಂಥ ಮಾತುಗಳನ್ನ ಇದೀಗ ಪರಮೇಶ್ವರ್ ಹೇಳ್ಕೊಂಡಂತಾಗಿದೆ. ಎಲ್ಲವೂ ಕೂಡ ಯಾಕಂತ ಹೇಳಿದ್ರೆ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದಿಷ್ಟು ಅಸಮಾಧಾನಗಳಿತ್ತು, ಡಿಸಿಎಂ ಸಿಕ್ಕಿಲ್ಲ ಅಂತಲೇ ಅಸಮಾಧಾನ ಇತ್ತು. ಇದೀಗ ಪರಮೇಶ್ವರ್ ಮಾತಿನ ಮೂಲಕವಾಗಿ ಪರಮೇಶ್ವರ್ ಕೂಡ ಅಸಮಾಧಾನ ಇರೋ ಅನ್ನೋದು ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಅವ್ರ ಮೌನದ ಹಿಂದಿನ ಕಾರಣ ಏನಿದೆ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಸಿಎಂ ಅವಕಾಶ ಮಾಡಿಕೊಟ್ಟಿರಲ್ಲ, ಇದೇ ಅಸಮಾಧಾನ ಇದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಸಿಂಧೂರ. ರೂಪೇಶ್